ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒಂದು ಸುಂದರವಾದ ಸ್ಥಳವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. 1100 ವರ್ಷಗಳ ಕಾಲ ಈಶ್ವರ ಪಾರ್ವತಿ ಈ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಈ ಜಾಗದಲ್ಲೇ ನೆಲೆ ನಿಂತಬೇಕು ಅಂತ ಹೇಳಿ ಇಲ್ಲಿ ನೆಲೆ ನಿಂತರಂತೆ. ಅಂತಹ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನೇ ಒತ್ತು ನಿಂತಹ ಪವಿತ್ರವಾದ ಸ್ಥಳ ಸ್ನೇಹಿತರೆ. ದೇವಾನುದೇವತೆಗಳಿಗೆ ಇಷ್ಟವಾದಂತಹ ಈ ಪ್ರಕೃತಿ ಸೌಂದರ್ಯ ಇನ್ನು ನಮ್ಮ ನರಮನುಷ್ಯರಿಗೆ ಇಷ್ಟ ಆಗೋದಿಲ್ವಾ? ಖಂಡಿತವಾಗ್ಲೂ ನಿಮಗೂ ಕೂಡ ಈ ಜಾಗ ಇಷ್ಟವಾಗುತ್ತೆ. ಇಲ್ಲಿ ಬೆಂಕಿ ಇಲ್ಲದೇನೆ ಅನ್ನ ಬೇಳೆಯನ್ನು ಬೇಯಿಸಿ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಈ ಸ್ಥಳ ಕೇವಲ ಪವಿತ್ರ ಧಾರ್ಮಿಕ ಕೇಂದ್ರವಾಗಿಲ್ಲ ಸ್ನೇಹಿತರೆ, ಸಾಕಷ್ಟು ಪವಾಡಗಳಿಗೆ ಇದು ಸಾಕ್ಷಿಯಾಗಿದೆ. ಬೇಸಿಗೆಯ ಕಾಲ ಬಿಟ್ಟರೆ ವರ್ಷವಿಡೀ ಪೂರ್ತಿ ಈ ಸ್ಥಳ ಯಾವಾಗಲೂ ತಣ್ಣಗಿರುವಂತಹ ಜಾಗ. ಅದು ಯಾವುದು ಅಂತ ಅಂದ್ಕೊತೀರಾ? ಹಿಮಾಚಲ ಪ್ರದೇಶದಲ್ಲಿರುವಂತಹ ಕುಲ್ಲು ಜಿಲ್ಲೆಯಲ್ಲಿರುವಂತಹ ಪಾರ್ವತಿ ನದಿಯ ದಡದಲ್ಲಿರುವಂತಹ ಮಣಿಕರಣ್ ಗುರುದ್ವಾರ ಎಂಬ ಸ್ಥಳವನ್ನು ಇವತ್ತು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಪವಿತ್ರವಾದ ಸ್ಥಳಕ್ಕೆ ಬಂದು ಸ್ನಾನವನ್ನು ಮಾಡಿದರೆ ಯಾವುದೇ ಚರ್ಮ ರೋಗ ಇದ್ರೂ ಕೂಡ ಅದು ಗುಣವಾಗುತ್ತೆ ಎನ್ನುವ ನಂಬಿಕೆ ಇದೆ. ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಮಣಿಕರಣ್ ಗುರುದ್ವಾರವು ಈ ಸಿಖ್ ಹಾಗೂ ಹಿಂದೂ ಧರ್ಮದ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಸ್ನೇಹಿತರೆ. ಅಂದರೆ ಎರಡೂ ಧರ್ಮಕ್ಕೆ, ಸಿಖ್ ಧರ್ಮ ಹಾಗೆ ಹಿಂದೂ ಧರ್ಮಕ್ಕೆ, ಎರಡೂ ಧರ್ಮಕ್ಕೆ ಇದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ವರ್ಷವಿಡೀ ಚಳಿ ಇರುವಂತಹ ಜಾಗ ಇದು ಸ್ನೇಹಿತರೆ. ಬೇಸಿಗೆಗಾಲವನ್ನು ಬಿಟ್ಟರೆ ಪ್ರತಿ ತಿಂಗಳು ಅಂದರೆ ವರ್ಷವಿಡೀ ಇಲ್ಲಿ ಚಳಿಗಾಲ ಅಂದರೆ ವಾತಾವರಣ ತುಂಬ ತಣ್ಣಗೆ ಇರುತ್ತೆ ಅಂತಹ ಜಾಗ ಇದು. ಇನ್ನು ಚಳಿಗಾಲದಲ್ಲಿ ಬಂದರೆ ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಬಂದ್ರಂತೂ ನೀವು ಪೂರ್ತಿ ಏನು ನೋಡ್ತಾ ಇದ್ದೀರಿ, ಈ ಬೆಟ್ಟ ತುಂಬ ಹಿಮ ಇರುತ್ತೆ, ಅಂದರೆ ಸ್ನೋಫಾಲ್ ಆಗ್ತಾ ಇರ್ತದೆ, ತುಂಬಾ ಚಳಿ ಇರುತ್ತೆ. ಬನ್ನಿ ಮಣಿಕರಣ್ ತಲುಪೋದು. ಈಗ ಒಳಗಡೆ ಏನಿದೆ, ಅದರ ವಿಶೇಷತೆ ಏನು, ಈ ಜಾಗ ಪವಿತ್ರ ಯಾತ್ರಾ ಸ್ಥಳ ಆಗೋದಕ್ಕೆ ಕಾರಣ ಏನು, ಅಂತಹ ಪಾರ್ವತಿ ಈಶ್ವರರೇ ಈ ಜಾಗದಲ್ಲಿ 1100 ವರ್ಷಗಳ ಕಾಲ ಇರೋದಕ್ಕೆ ಯಾಕೆ ಇಷ್ಟಪಟ್ಟರು, ಈ ಪ್ರಕೃತಿ ಸೌಂದರ್ಯ ಏನಿತ್ತು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಈಗ ಏನು ನೀವು ನೋಡ್ತಾ ಇದ್ದೀರಿ, ಇದು ಪಾರ್ವತಿ ನದಿ. ಈ ಪಾರ್ವತಿ ನದಿಯ ದಡದಲ್ಲಿ ಇರುವಂಥದ್ದೇ ಮಣಿಕರಣ್ ಗುರುದ್ವಾರ. ಈಗ ಏನು ನೀವು ನೋಡ್ತಾ ಇದ್ದೀರಿ, ಈ ಹೊಗೆ ಬಿಸಿ ನೀರಿನ ಹೊಗೆ ಇದು. ದೇವಸ್ಥಾನದ ಒಳಗಡೆ ಹೋದಂತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಖ್ ಧರ್ಮದ ಗುರುಗಳು ಇಲ್ಲಿ ಕೂತು ಧ್ಯಾನವನ್ನು ಅಥವಾ ಪೂಜೆಯನ್ನು ಮಾಡ್ತಾ ಇರ್ತಾರೆ. ನಾವು ಕೂಡ ಒಳಗಡೆ ಹೋಗಿ ಕೂತು ಧ್ಯಾನವನ್ನು ಮಾಡ್ಬೋದು. ಅಲ್ಲಿ ತುಂಬ ಸೈಲೆಂಟಾಗಿ ಇರ್ತದೆ ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂತಹ ಜಾಗ ಈ ಮಣಿಕರಣ್ ಗುರುದ್ವಾರ. ಮತ್ತು ನೀವು ಅಲ್ಲಿ ಒಳಗಡೆ ಹೋಗಿ ಪ್ರೇಯರ್ ಮಾಡಬೇಕು ಅಥವಾ ಒಂದು ಧ್ಯಾನವನ್ನು ಮಾಡಬೇಕು ಅನ್ನೋದಾದರೆ ಅವರ ಧರ್ಮದಂತೆ ನಮಗೆ ಒಂದು ಹಳದಿ ಕಲರ್ದು ಒಂದು ಕ್ಯಾಪನ್ನು ಕೊಡ್ತಾರೆ. ಅಂದರೆ ಗಂಡಸರಿಗೆ ಮಾತ್ರ. ಹೆಂಗಸರೆಲ್ಲರೂ ವೇಲೇನಾದರೂ ಇದ್ದರೆ ಅದನ್ನು ತಲೆ ಮೇಲೆ ಸುತ್ತಕೊಂಡು ಒಳಗಡೆ ಕೂತು ನಾವು ಧ್ಯಾನವನ್ನು ಮಾಡಬಹುದು. ನಂತರ ಅಲ್ಲಿ ಪ್ರಸಾದವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪವಾಡ ಏನು ನಡೆಯುತ್ತೆ ಅನ್ನೋದಾದರೆ ಇದೇ ಜಾಗ ಏನು ಬಿಸಿ ನೀರಿನ ಬುಗ್ಗೆಗಳು, ಅಂದರೆ ಹಾಟ್ ವಾಟರ್ ಸ್ಪ್ರಿಂಗು. ನೀವು ಏನು ನೋಡ್ತಾ ಇದ್ದೀರಿ, ನೀರಿಲ್ಲ, ಬರೀ ಬಿಸಿ ನೀರಲ್ಲ, ಇದು ಕುದಿಯುವ ನೀರು. ಈ ನೀರಿನಲ್ಲೇ ನೀವು ನೋಡ್ತಾ ಇರ್ಬೋದು ಅನ್ನವನ್ನು ಇಟ್ಟಿದ್ದಾರೆ, ಹಾಗೆ ಬೇಳೆಯನ್ನು ಕೂಡ ಬೇಯಿಸ್ತಾರೆ. ಇದನ್ನು ಬೆಂದಂತಹ ಅನ್ನ ಮತ್ತು ಬೇಳೆಯನ್ನು ಇದರಲ್ಲಿ ಸಾಂಬಾರನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದವಾಗಿ ಇಲ್ಲಿ ನೀಡ್ತಾರೆ. ಏನು ಈ ಬಿಸಿ ನೀರಿನ ಬುಗ್ಗೆಗಳಿದಾವೋ ಇದೇ ಜಾಗದಲ್ಲಿ ಶಿವ ಮಣಿಕರಣ್ ಎನ್ನುವ ಹೆಸರಿನಲ್ಲಿ ಒಂದು ಲಿಂಗದ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಶಿವ ರುದ್ರತಾಂಡವ, ಕೋಪದಿಂದ ರುದ್ರತಾಂಡವ ಆಡುವಂತಹ ಒಂದು ಸ್ಟ್ಯಾಚ್ಯೂ, ಅಂದರೆ ಒಂದು ವಿಗ್ರಹ, ಶಿವನ ವಿಗ್ರಹವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಹಿಮಾಚಲ ಪ್ರದೇಶ ಯಾವಾಗಲೂ ತಣ್ಣಗಿರುವಂತಹ ಜಾಗ, ಆದರೆ ಇಲ್ಲಿ ಮಣಿಕರಣ್ ಗುರುದ್ವಾರ ಅನ್ನೋ ಜಾಗ ನೀವು ನೋಡ್ತಾ ಇರ್ಬೋದು. ಈ ಜಾಗ ಪೂರ್ತಿಯಾಗಿ ಬಿಸಿ ಇರುತ್ತೆ, ಕಾಲು ಇಟ್ಟರೆ ನಿಮಗೆ ಅದು ಫೀಲ್ ಆಗ್ತಾ ಇರ್ತದೆ. ಇಲ್ಲಿ ನೋಡಿ ಮಣೆಗಳು ಹಾಕಿದ್ದಾರೆ, ಹಾಗೆ ಮ್ಯಾಟ್ಗಳನ್ನ ಹಾಕಿದ್ದಾರೆ, ಕಾಲು ಸುಡಬಾರ್ದು ಅಂತ, ಅಷ್ಟು ಬಿಸಿ ಇರ್ತದೆ. ಏನು ಈ ಬಿಸಿ ನೀರಿನ ಬುಗ್ಗೆಗಳಿದಾವೋ ಅಲ್ಲಿ ನೀವು ಮುಖ ಇಟ್ಟರೆ ಅದು ಕುದಿಯುವ ನೀರು ಆ ಮುಖಕ್ಕೆ ನಮಗೆ ಅಷ್ಟು ತಾಗುತ್ತೆ, ಆ ರೀತಿಯಾಗಿ ಅದು ನೀರು ಕುದೀತಾ ಇರುತ್ತೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ನಾವು ಶಿವನ ದರ್ಶನವನ್ನು ಪಡೆಯೋಣ.
ಇನ್ನು ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿಗೆ ಹೋಗಿ ನಾವು ದೇವರ ದರ್ಶನವನ್ನು ಮಾಡುವಾಗ ನೀವು ನೋಡ್ತಾ ಇರ್ಬೋದು, ಅವರು ತಲೆಗೆ ಒಂದು ಹಳದಿ ಕ್ಯಾಪನ್ನು ಕಟ್ಟಿದ್ದಾರೆ. ಇಲ್ಲಿ ಅದು ಒಂದು ಪದ್ಧತಿ. ಇಲ್ಲಿ ಹೋದವರೆಲ್ಲ ಪ್ರತಿಯೊಬ್ಬರೂ ಕೂಡ ಆ ಥರ ತಲೆಗೆ ಒಂದು ಕ್ಯಾಪನ್ನು ಹಾಕ್ಕೊಂಡು ದೇವರ ದರ್ಶನವನ್ನು ಮಾಡ್ತಾರೆ. ಮತ್ತು ನಾಮವನ್ನು ಬೊಟ್ಟನ್ನು ಇಟ್ಟು ಹಾಗೆ ಇಲ್ಲಿ ಪ್ರಸಾದವನ್ನು ಕೂಡ ಪ್ರತಿಯೊಬ್ಬರಿಗೂ ಬಂದಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಒಂದು ಪ್ರಸಾದವನ್ನು ನೀಡ್ತಾರೆ. ಈ ಜಾಗದಲ್ಲಿ 3 ಬಿಸಿ ನೀರಿನ ಬುಗ್ಗೆಗಳನ್ನು ನೋಡ್ಬೋದು. ಅಂದರೆ ಆ ಕುದಿಯುವ ನೀರು ಎಲ್ಲಿ ಬರ್ತಾ ಇದೆಯೋ ಆ ಜಾಗಕ್ಕೆ ಕಟ್ಟಡ ಥರ ಕಟ್ಟಿದ್ದಾರೆ. ಈಗ ಏನು ನೋಡ್ತಾ ಇದ್ದೀರಿ, ಇದು ಒಂದು ಅಂದರೆ ಈಶ್ವರನ ಒಂದು ವಿಗ್ರಹದ ಮುಂಭಾಗದಲ್ಲಿ ಇರುವಂತಹ ನೀರು. ಇದೊಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮತ್ತು ನೀರು ಹೆಚ್ಚಾಗಿರೋದ್ರಿಂದ ಇದೇ ಜಾಗದಲ್ಲಿ ಅನ್ನ ಮತ್ತು ಬೇಳೆಯನ್ನು ಬೇಯಿಸ್ತಾರೆ. ಇನ್ನು ಇದರ ಪಕ್ಕದಲ್ಲೇ ಇನ್ನೊಂದು ಒಂದು ಬಿಸಿ ನೀರಿನ ಬುಗ್ಗೆ ಇದೆ. ಅದು ಸ್ವಲ್ಪ ನೀರಿದೆ, ಆದರೆ ನೀರು ಅಷ್ಟೇ ಕುದಿಯುತ್ತೆ. ಈಗೇನು ನೋಡ್ತಾ ಇದ್ದೀರಿ ಇದು ಎರಡನೆಯದು. ಅದರ ನೀರು ಹೆಚ್ಚಾಗಿ ಇಲ್ಲ, ಅಂದರೆ ಒಂದು ಪಾತ್ರೆ ಮುಳುಗುವಷ್ಟು, ಅಂದರೆ ಪಾತ್ರೆ ಅನ್ನ ಬೇಯುವಷ್ಟು ನೀರಿಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಅನ್ನ ಬೇಳೆಯನ್ನು ಬೇಯಿಸೋದಿಲ್ಲ. ಆದರೆ ಇಲ್ಲಿ ಶಿವನ ಒಂದು ವಿಗ್ರಹದ ಮುಂಭಾಗದಲ್ಲಿ ಹೆಚ್ಚು ನೀರಿದೆ, ಹಾಗೆ ಹೆಚ್ಚು ನೀರು ಕುದಿಯುತ್ತೆ. ಹಾಗೆ ನೀರು ಜಾಸ್ತಿ ಇರೋದ್ರಿಂದ ಇಲ್ಲಿ ಪಾತ್ರೆಗಳಲ್ಲಿ ಅಕ್ಕಿಯನ್ನು ಇಟ್ಟು ಹಾಗೆ ಬೇಳೆಗಳನ್ನು ಇಟ್ಟು ಬೇಯಿಸಲಾಗುತ್ತೆ. ಇವಾಗ ಏನು ನೋಡ್ತಾ ಇದ್ದೀರಿ, ಇದು 3ನೇಯದು ಬಿಸಿ ನೀರಿನ ಬುಗ್ಗೆ. ಹಾಗೆ ನಾನು ದೇವಸ್ಥಾನದ ಒಂದು ಸುತ್ತು ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಪಾರ್ವತಿ ನದಿ ಹರಿದು ಬರ್ತೈತೆ. ಈ ನೀರು ಎಷ್ಟು ತಣ್ಣಗಿರುತ್ತೆ, ಹಾಗೆ ಈ ಬಿಸಿ ನೀರು ಕೂಡ ಆ ನೀರೊಳಗಡೆ ಹೋಗಿ ಮಿಕ್ಸ್ ಆಗುತ್ತೆ. ಆಗ ನೀವು ನೋಡ್ತಾ ಇರ್ಬೋದು, ಬರಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ ಆ ಹೊಗೆ ಎಷ್ಟಿದೆ ಅಂತ. ಅಂದರೆ ಅಷ್ಟು ಕುದಿಯುವ ನೀರು, ಈ ನೋಡ್ತಾ ಇರ್ಬೋದು ಅಷ್ಟು ಹೊಗೆ ಬರ್ತೈತೆ. ಅಂದರೆ ಈ ನೀರು ಹೋಗಿ ಆ ನೀರಿಗೆ ಮಿಕ್ಸ್ ಆಗುವಾಗ ಈ ಹೋಗ್ತಾ ಇರುವಂತಹ ಹೊಗೆ ಇದು. ಈ ಬಿಸಿ ನೀರಿನ ಬುಗ್ಗೆಗಳು ಹೇಗೆ ಉಟ್ಕೊಂಡು ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಸ್ನೇಹಿತರೆ. ಅಂದರೆ ಶಿವ ಪಾರ್ವತಿ ಈ ಸ್ಥಳಕ್ಕೆ ಬಂದಾಗ ಈ ಸ್ಥಳದ ಸೌಂದರ್ಯಕ್ಕೆ ಮನಸೋತು ಅವರು 1100 ವರ್ಷಗಳ ಕಾಲ ಈ ಜಾಗದಲ್ಲಿ ಇರಬೇಕು ಅಂತ ತೀರ್ಮಾನಿಸ್ತಾರೆ. ಆ ಸಮಯದಲ್ಲಿ ಪಾರ್ವತಿ ದೇವಿಯು ತನ್ನ ಕಿವಿ ಓಲೆಯ ಒಂದು ಮಣಿಯನ್ನು ಈ ಹೊಳೆಯಲ್ಲಿ ಕಳೆದುಕೊಳ್ತಾಳೆ. ಆ ಹೊಳೆಯಲ್ಲಿ ಇದ್ದಂತಹ ಶೇಷನಾಗ ಆ ಮಣಿಯನ್ನು ವಶಪಡಿಸಿಕೊಂಡು ಪಾತಾಳಕ್ಕೆ ಅದನ್ನು ತೆಗೆದುಕೊಂಡು ಹೋಗುತ್ತೆ. ಆಗ ಶಿವನಿಗೆ ತುಂಬ ಕೋಪ ಬರುತ್ತೆ. ಆ ಮಣಿಯನ್ನು ಹಿಂದಿರುಗಿಸಲು ಕೇಳ್ತಾನೆ. ಆಗ ಆ ಶೇಷನಾಗ ಆ ಮಣಿಯನ್ನು ಕೊಡೋದಿಲ್ಲ. ಆಗ ಶಿವನಿಗೆ ಕೋಪ ಬಂದು ತಾಂಡವ ನೃತ್ಯವನ್ನು ಮಾಡ್ತಾನೆ, ಅಂದರೆ ಶಿವತಾಂಡವ ನೃತ್ಯವನ್ನು ಮಾಡ್ತಾನೆ. ಅವನ 3ನೇ ಕಣ್ಣನ್ನು ತೆರೆದಾಗ ಆ ಸರ್ಪ ಏನು ಮಾಡುತ್ತೆ, ಆ ಹೊಳೆಯಿಂದ ಅಂದರೆ ಏನು ಆ ಪಾತಾಳಕ್ಕೆ ತೆಗೆದುಕೊಂಡು ಹೋಗಿರ್ತತೋ ಆ ಪಾತಾಳದಿಂದ ಬುಸುಗುಟ್ಟುತ್ತಾ ಅದು ಮೇಲೆ ಬಂದು ಆ ಮಣಿಯನ್ನು ಪಾರ್ವತಿ ಕೈಗೆ ಒಪ್ಪಿಸ್ತಾರೆ. ಅದೇ ಆ ಏನು ಬುಸುಗುಡುತ್ತೋ ಆ ನಾಗರ ಹಾವು ಅಂದರೆ ಶೇಷನಾಗ, ಅದೇ ಈ ನೀರಿನ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಇಲ್ಲಿ ರುದ್ರ ತಾಂಡವ ಆಡುವಂತಹ ಶಿವನ ಒಂದು ವಿಗ್ರಹವನ್ನು ನೋಡಬಹುದು. ಏನು ಈಗ ನೀವು ನೋಡ್ತಾ ಇದ್ದೀರಿ, ಈ ಬಿಸಿ ನೀರಿನ ಬುಗ್ಗೆಗಳಲ್ಲಿ ಅಂದರೆ ಈ ನೀರಿನ ಮೇಲೆ ಪಾರ್ವತಿಯ ಮಣಿಯನ್ನು ಹೋಲುವಂತಹ ಮಣಿಗಳು ಅಥವಾ ರತ್ನಗಳು ತೇಲ್ತಾ ಇದ್ವಂತೆ. ಆದರೆ 1905ರಲ್ಲಿ ಭೂಕಂಪ ಆಗುತ್ತೆ ಈ ಜಾಗದಲ್ಲಿ. ಆ ನಂತರ ಏನು ಬಿಸಿ ನೀರಿನ ಬುಗ್ಗೆಯಲ್ಲಿ ಆ ಮಣಿಗಳು ತೇಲ್ತಾ ಇದ್ವು ಅವು ನಿಂತೋದ್ವಂತೆ. ಬಿಸಿ ನೀರಿನ ಬುಗ್ಗೆಗಳು ಹುಟ್ಟೋದಕ್ಕೆ ಇನ್ನೊಂದು ಕತೆ ಇದೆ ಸ್ನೇಹಿತರೆ. ಗುರುನಾನಕ್ ನಿಮಗೆಲ್ಲ ತಿಳಿದಿರುವಂತೆ ಸಿಖ್ ಧರ್ಮದ ಗುರುಗಳು. ಅವ್ರೇನು ಮಾಡ್ತಾರೆ ಅಂದರೆ ಒಂದಿನ ಶಿಷ್ಯರೊಂದಿಗೆ ಈ ಸ್ಥಳಕ್ಕೆ ಬರ್ತಾರೆ. ಈ ಜಾಗದಲ್ಲೇ ಸ್ವಲ್ಪ ದಿನ ಉಳ್ಕೊಳ್ಳೋಣ ಅಂತ ಹೇಳಿ ಈ ಜಾಗದಲ್ಲೇ ಉಳ್ಕೊಂಡಿರ್ತಾರೆ. ತಮ್ಮ ಶಿಷ್ಯರಿಗೆ ತುಂಬ ಹಸಿವಾಗ್ತಾ ಇರ್ತದೆ. ಗುರುನಾನಕ್ ಏನು ಮಾಡ್ತಾರೆ, ಅಡುಗೆ ಮಾಡೋದಕ್ಕೆ ಎಲ್ಲ ವಸ್ತುಗಳು ಇರುತ್ತೆ, ಆದರೆ ಬೆಂಕಿ ಇರಲ್ಲ. ಆಗ ತಮ್ಮ ಗುರುಗಳಾದಂತಹ ಗುರುನಾನಕ್ ಅವರು ತಮ್ಮ ಶಿಷ್ಯನಿಗೆ ಒಂದು ದೊಡ್ಡ ಕಲ್ಲನ್ನು ಎತ್ತೋದಕ್ಕೆ ಹೇಳ್ತಾರೆ. ಆ ಕಲ್ಲನ್ನು ಎತ್ತಿದಾಗ ಅಲ್ಲಿಂದ ಬಿಸಿ ನೀರಿನ ಬುಗ್ಗೆ ಉಕ್ಕಿತು ಅಂತ ಹೇಳಲಾಗುತ್ತೆ. ಅದೇ ಈ ಬಿಸಿ ನೀರಿನ ಬುಗ್ಗೆಗಳು ಎಂಬುವ ನಂಬಿಕೆ ಇದೆ. ಏನು ಈ ಬಿಸಿ ನೀರಿನ ಬುಗ್ಗೆ ಇದೆಯೋ ಆ ಬಿಸಿ ನೀರಿನ ಬುಗ್ಗೆಯೊಳಗಡೆ ಅಂದರೆ ರೊಟ್ಟಿ ಮಾಡೋದಕ್ಕೆ ಹಸಿ ಹಿಟ್ಟನ್ನು ಆ ನೀರಿನಲ್ಲಿ ಹಾಕ್ತಾರೆ. ಅದೇನಾಗುತ್ತೆ, ಬೇಯದೆ ಮುಳುಗೋಗುತ್ತೆ. ಆಗ ಗುರುನಾನಕ್ ಅವರು ದೇವರನ್ನು ಪ್ರಾರ್ಥಿಸ್ಕೋತಾರೆ. ಆಗ ಹಿಟ್ಟು ಬೆಂದು ಮೇಲಕ್ಕೆ ತೇಲಿ ಬರುತ್ತಂತೆ. ಆಗ ಸಿಖ್ ಗುರುಗಳಾದಂತಹ ಗುರುನಾನಕ್ ಅವರು ಹೇಳ್ತಾರೆ, ದೇವರ ನಾಮಸ್ಮರಣೆಯನ್ನು ಮಾಡಿ ಇಲ್ಲಿ ಯಾರು ಅನ್ನವನ್ನು ಬೇಯಿಸ್ತಾರೋ ಅಥವಾ ಆಹಾರವನ್ನು ಬೇಯಿಸ್ತಾರೋ ಆಹಾರವು ಯಾವತ್ತೂ ನೀರಿನಲ್ಲಿ ಎಂದಿಗೂ ಮುಳುಗೋದಿಲ್ಲ ಅಂತ ಅವರು ಹೇಳ್ತಾರೆ.
ಆಗಲೇ ಹೇಳ್ದಂತೆ ಇಲ್ಲಿ 3 ಬಿಸಿ ನೀರಿನ ಬುಗ್ಗೆಗಳಿದ್ದಾವೆ. ಇಲ್ಲಿ ಸ್ನಾನವನ್ನು ಮಾಡಿದ್ರೆ ಯಾವುದೇ ಒಂದು ಚರ್ಮದ ರೋಗ ಇದ್ರೂ ಕೂಡ ಅದು ವಾಸಿ ಆಗುತ್ತೆ ಅನ್ನುವ ನಂಬಿಕೆ ಇದೆ. ಇಲ್ಲಿ ಸ್ತ್ರೀಯರಿಗೆ ಹಾಗೆ ಪುರುಷರಿಗೆ ಪ್ರತ್ಯೇಕವಾದ ಕೊಠಡಿಗಳಿದ್ದಾವೆ. ಈ ನೀರಿನಲ್ಲಿ ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿದೆ, ಹಾಗೆ ಹೆಚ್ಚು ಗಂಧಕವನ್ನು ಒಳಗೊಂಡಿರೋದ್ರಿಂದ ಯಾವುದೇ ಒಂದು ಚರ್ಮದ ರೋಗ ಇದ್ರೂ ಕೂಡ ಇಲ್ಲಿ ವಾಸಿ ಆಗುತ್ತೆ ಅನ್ನುವ ನಂಬಿಕೆಯಿಂದ ಇಲ್ಲಿ ಬಂದಂಥ ಭಕ್ತಾದಿಗಳು ಇಲ್ಲಿ ಸ್ನಾನವನ್ನು ಮಾಡಿ ಹೋಗ್ತಾರೆ. ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ ಈ ಮಣಿಕರಣ್ ಗುರುದ್ವಾರ ಸುಮಾರು ಸಮುದ್ರ ಮಟ್ಟಕ್ಕಿಂತ 7,000 ಅಡಿಯಷ್ಟು ಎತ್ತರದಲ್ಲಿದೆ. ಇನ್ನು ಈ ಜಾಗಕ್ಕೆ ಬರೋದಾದರೆ ಕುಲ್ಲು ಮನಾಲಿ ಅಂದರೆ ಕುಲ್ಲುಯಿಂದ 35 ಕಿಲೋಮೀಟರ್ ಆಗುತ್ತೆ. ಹಾಗೆ ಕಜೋಲ್ ಅಂತ ಈ ಜಾಗದ ಪಕ್ಕದಲ್ಲೇ ಇದೆ. ಪ್ರಕೃತಿ ಸೌಂದರ್ಯವಂತೂ ಅದ್ಭುತವಾಗಿದೆ. ಇದು ಕಜೋಲ್ ಅನ್ನೋ ಜಾಗದಿಂದ ಕೇವಲ 4 ಕಿಲೋಮೀಟರ್ ಇದೆ. ಹಾಗೆ ಮನಾಲಿಯಿಂದ ಮಣಿಕರಣ್ಗೆ ನಾವು ಒಂದು 80 ಕಿಲೋಮೀಟ್ರಷ್ಟು ನಾವು ಟ್ರಾವೆಲ್ ಮಾಡಿ ಅಂದರೆ ಪ್ರಯಾಣವನ್ನು ಮಾಡಿ ಬರಬೇಕಾಗುತ್ತೆ. ಇದು ಒಂದು ಬೆಟ್ಟ ಗುಡ್ಡಗಳಿರೋದ್ರಿಂದ 80 ಕಿಲೋಮೀಟ್ರ್ ಇದ್ರೂ ಕೂಡ ಇಲ್ಲಿ 3 ರಿಂದ 3.5 ಗಂಟೆ ನಾವು ಪ್ರಯಾಣವನ್ನು ಮಾಡಿ ಮಣಿಕರಣ್ಗೆ ಬರಬೇಕಾಗುತ್ತೆ. ಇನ್ನು ಈ ಜಾಗ ನೀವು ನೋಡ್ತಾ ಇರ್ಬೋದು, ಇದು ಗುಹೆ ಥರ ಇದೆ, ಒಳಗಡೆ ಪೂರ್ತಿ ಕತ್ಲೆ ಇರುತ್ತೆ. ಇಲ್ಲಿ ಗುರುಗಳು ಒಂದು ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಪೂರ್ತಿ ಜಾಗ ತುಂಬಾ ಬಿಸಿ ಆಗುತ್ತೆ, ನಾವು ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಕಾಲು ಅಷ್ಟೊಂದು ಸುಡ್ತಾ ಇರ್ತದೆ. ಆದರೂ ಕೂಡ ಇಲ್ಲಿನ ಗುರುಗಳು ಆ ಜಾಗದಲ್ಲಿ ಕೂತು ಒಂದು ಧ್ಯಾನವನ್ನು ಮಾಡ್ತಾ ಇದ್ರಂತೆ. ಹಿಮಾಚಲ ಪ್ರದೇಶದಲ್ಲಿರುವಂತಹ ಕುಲ್ಲು ಜಿಲ್ಲೆಯಲ್ಲಿ ಪೂರ್ತಿ ಈ ಪಾರ್ವತಿ ನದಿ ಹರಿಯೋದನ್ನು ನಾವು ನೋಡಬಹುದು. ಜೀವನದಲ್ಲಿ ನೋಡಲೇಬೇಕಾದಂತಹ ಸ್ಥಳ ಈ ಮಣಿಕರಣ್ ಗುರುದ್ವಾರ ಆಗಿದೆ ಸ್ನೇಹಿತರೆ. ನನಗಂತೂ ಹೆಚ್ಚು ನೆಮ್ಮದಿ ಕೊಟ್ಟಂತಹ ಜಾಗ ಇದಾಗಿತ್ತು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಹಾಕುವ ವಿಡಿಯೋದ ಮೊದಲ ನೋಟಿಫಿಕೇಷನು ನಿಮಗೆ ಬರುತ್ತೆ. ಆ ಸ್ವಾಮಿ ಈಶ್ವರ ಪಾರ್ವತಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.